ಇತಿಹಾಸವನ್ನು ಮರೆತವರು ಯಾವತ್ತಿಗೂ ಇತಿಹಾಸವನ್ನು ಸೃಷ್ಟಿಸಲಾರರು. ಡಾಕ್ಟರ್ BR ಅಂಬೇಡ್ಕರ್. Hi, hello everyone. This is Sunil Kumar MB, physics lecturer. Okay, in the previous class ಅಲ್ಲಿ ನಾವೇನು ಡಿಸ್ಕಷನ್ ಮಾಡಿದ್ವಿ ಅಂತಂದರೆ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಕೆಪಾಸಿಟೆನ್ಸ್ದ ಸಮ್ ಕಾಂಪಿಟೇಟಿವ್ ಪಾರ್ಟ್ದು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾ ಹೋಗಿದ್ವಿ. ಅದರಲ್ಲಿ ಸಮ್ ಪ್ರಾಬ್ಲಮ್ಸ್ನ ಸಾಲ್ವ್ ಆಗಿದೆ. ಇನ್ನು ರಿಮೈನಿಂಗ್ ಪ್ರಾಬ್ಲಮ್ಸ್ನ ಈ ಕ್ಲಾಸಲ್ಲಿ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಓಕೆ, ಸೊ ನೆಕ್ಸ್ಟ್ ಪ್ರಾಬ್ಲಮ್, ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಈಸ್ ಚಾರ್ಜ್ಡ್ ಅಂಡ್ ದೆನ್ ಐಸೋಲೇಟೆಡ್. ದ ಎಫೆಕ್ಟ್ ಆಫ್ ಇನ್ಕ್ರೀಸಿಂಗ್ ದ ಪ್ಲೇಟ್ ಸಪರೇಷನ್ ಆನ್ ಚಾರ್ಜಸ್ ದ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟೆನ್ಸ್ ರೆಸ್ಪೆಕ್ಟಿವ್ಲಿ ಆರ್. ಸೊ ನಮಗೆ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ನ ಕನ್ಸಿಡರ್ ಮಾಡ್ಕೊಂಡಿದ್ದೀವಿ. ಈ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್, ಸೊ ಎರಡು ಚಾರ್ಜ್ ಪಾರ್ಟಿಕಲ್, ಎರಡು ಪ್ಲೇಟ್ ಇದೆ. ಇವೆರಡು ಪ್ಲೇಟ್ ಮಧ್ಯೆ ಸಮ್ ಡಿಸ್ಟೆನ್ಸ್ ಡಿ ಇದೆ ಅನ್ಕೊಡಿ. ಓಕೆ, ಈ ಡಿಸ್ಟೆನ್ಸ್ ಡಿ ಇದ್ದಾಗ ನಮಗೆ ಆ ಡಿಸ್ಟೆನ್ಸ್ ಏನಾದರೂ ಇನ್ಕ್ರೀಸ್ ಇನ್ ದ ಪ್ಲೇಟ್ ಸಪರೇಷನ್ ಆಫ್ ದ ಚಾರ್ಜ್ ಪಾರ್ಟಿಕಲ್. ಇದೊಂದು ಚಾರ್ಜ್ ಮೆಟೀರಿಯಲ್ ಪ್ಲೇಟ್, ಇದೊಂದು ಚಾರ್ಜ್ ಮೆಟೀರಿಯಲ್ ಪ್ಲೇಟ್. ಇನಿಷಿಯಲಿ ಸಮ್ ಡಿಸ್ಟೆನ್ಸ್ ಡಿ ಇದೆ. ಸೊ ನೆಕ್ಸ್ಟ್ ಏನು ಮಾಡಿದ್ದೀವಿ, ಯಾವ ಟು ಇನ್ಕ್ರೀಸ್ ದ ಡಿಸ್ಟೆನ್ಸ್. ಈ ಡಿಸ್ಟೆನ್ಸ್ ಡಿನ ನಾವೇನು ಮಾಡ್ತಿದ್ದೀವಿ, ಇನ್ಕ್ರೀಸ್ ಮಾಡಿದ್ರೆ ವಾಟ್ ಇಸ್ ದ ಎಫೆಕ್ಟ್ ಆಫ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟೆನ್ಸ್. ಓಕೆ, ವಾಟ್ ಇಸ್ ದ ಎಫೆಕ್ಟ್ ಆಫ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟೆನ್ಸ್. ಸೊ ಈ ಪ್ಲೇಟ್ಸ್ ಅಲ್ಲಿ ನಾವು ಕೆಪಾಸಿಟೆನ್ಸ್ ಆಫ್ ದ ಫಾರ್ಮುಲಾ ತಗೊಂಡ್ರೆ ಕೆಪಾಸಿಟೆನ್ಸ್ ಆಫ್ ದ ಕೆಪಾಸಿಟರ್ ε0 A divided by D. Okay, this capacitor is inversely proportional to the separation between the plates. Inversely proportionality, distance is increases, capacitance is decreases. Okay, ಅಲ್ಲಿಗೆ C ಏನಾಗ್ತದೆ, ಕೆಪಾಸಿಟೆನ್ಸ್ ಏನಾಗ್ತದೆ, ಡಿಕ್ರೀಸಸ್ ಆಗ್ತಾ ಇದೆ. ನೆಕ್ಸ್ಟ್, ವಾಟ್ ಇಸ್ ದ ರಿಲೇಷನ್ ಬಿಟ್ವೀನ್ ಕೆಪಾಸಿಟೆನ್ಸ್ ಅಂಡ್ ಪೊಟೆನ್ಷಿಯಲ್? V is equal to Q by C. V is equal to Q by C. ಇಲ್ಲಿ ನಮಗೆ ಏನಾಗ್ತಿದೆ, ಡಿಸ್ಟೆನ್ಸ್ ಇನ್ಕ್ರೀಸ್ ಆದರೆ ಕೆಪಾಸಿಟೆನ್ಸ್ ಡಿಕ್ರೀಸ್ ಆಗ್ತಿದೆ. ಸೊ ಕೆಪಾಸಿಟೆನ್ಸ್ ಡಿಕ್ರೀಸ್ ಆದರೆ ಪೊಟೆನ್ಷಿಯಲ್ ಏನಾಗುತ್ತೆ, ಇನ್ಕ್ರೀಸಸ್ ಆಗುತ್ತೆ. ಏನಕ್ಕೆ ಅಂತಂದರೆ ಪೊಟೆನ್ಷಿಯಲ್ V ಈಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ದ ಕೆಪಾಸಿಟೆನ್ಸ್. ಸೊ ಅಲ್ಲಿಗೆ ಏನೇನಾಗ್ತಿದೆ, ಕೆಪಾಸಿಟೆನ್ಸ್ ಈಸ್ ಡಿಕ್ರೀಸಸ್. ಇಲ್ಲಿ ನಮಗೆ ಫಸ್ಟು ಇಲ್ಲಿ ಕ್ವಶನ್ ಅಲ್ಲಿ ನೋಡ್ಕೊಡಿ, ಫಸ್ಟ್ ಕೊಟ್ಟಿರೋದು ಯಾವುದು, ಪೊಟೆನ್ಷಿಯಲ್ ಕೊಟ್ಟಿದ್ದಾನೆ ಫಸ್ಟ್ ಅಂಡ್ ದೆನ್ ಕೆಪಾಸಿಟೆನ್ಸ್ ಕೊಟ್ಟಿದ್ದಾನೆ. ಪೊಟೆನ್ಷಿಯಲ್ ಏನಾಗ್ತಿದೆ, ಇನ್ಕ್ರೀಸಸ್ ಆಗ್ತಿದೆ. ಚಾರ್ಜ್ ಈಸ್ ಕಾನ್ಸ್ಟೆಂಟ್. ಓಕೆ, ಚಾರ್ಜ್ ಈಸ್ ಕಾನ್ಸ್ಟೆಂಟ್. ನೆಕ್ಸ್ಟು ಪೊಟೆನ್ಷಿಯಲ್ ಏನಾಗ್ತಿದೆ, ಇನ್ಕ್ರೀಸಸ್ ಆಗ್ತಿದೆ, ಕೆಪಾಸಿಟೆನ್ಸ್ ಡಿಕ್ರೀಸಸ್ ಆಗ್ತಿದೆ. ಓಕೆ, ಇಲ್ಲಿ ನೆಕ್ಸ್ಟ್ ಏನಿದೆ, ಕಾನ್ಸ್ಟೆಂಟ್ ಡಿಕ್ರೀಸ್ ಡಿಕ್ರೀಸ್ ಅಂತ ಹೇಳಿದ್ದಾನೆ, ಇನ್ಕ್ರೀಸ್ ಡಿಕ್ರೀಸ್ ಡಿಕ್ರೀಸ್ ಅಂತ ಹೇಳಿದ್ದಾನೆ. ಇಲ್ಲಿ ನಮಗೆ ಮೂರನ್ನು ನಾವು ಜಡ್ಜ್ ಮಾಡ್ತಾ ಇದೀವಿ, ಚಾರ್ಜು, ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟೆನ್ಸ್. ಸೊ ಈ ಪ್ಲೇಟ್ ಇವೆರಡರ ಮಧ್ಯೆ ಡಿಸ್ಟೆನ್ಸ್ ಏನೇ ಇನ್ಕ್ರೀಸ್ ಆದರೆ ಪ್ಲೇಟಲ್ಲಿರೋ ಚಾರ್ಜ್ ಪಾರ್ಟಿಕಲ್ ಏನಾಗಿರುತ್ತೆ, ರಿಮೈನ್ಸ್ ಕಾನ್ಸ್ಟೆಂಟ್ ಇರುತ್ತೆ. ಸೊ ನೆಕ್ಸ್ಟ್ ಕೊಟ್ಟಿರೋದು ಯಾವುದು, ಪೊಟೆನ್ಷಿಯಲ್. ಪೊಟೆನ್ಷಿಯಲ್ ಏನಾಗಿದೆ, ಇನ್ಕ್ರೀಸ್ ಆಗಿದೆ. ನೆಕ್ಸ್ಟ್ ಯಾವುದು, ಕೆಪಾಸಿಟೆನ್ಸ್ ಏನಾಗಿದೆ, ಡಿಕ್ರೀಸ್ ಆಗಿದೆ. ಅಲ್ಲಿಗೆ ಫೋರ್ತ್ ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಒನ್, two small sphere each carrying a charge q are placed distance r apart. If one of the sphere is taken around the other of the circular path, then work done will be equal to. Okay, ಎರಡು ಸ್ಪಿಯರ್ ತಗೊಂಡಿದ್ದಾರೆ. ಇಸ್ ದ ಒನ್ ಆಫ್ ದ ಸ್ಪಿಯರ್ ಅಂಡ್ ಅನದರ್ ಒನ್ ಆಫ್ ದ ಸ್ಪಿಯರ್. ಓಕೆ, ಕ್ಯಾರಿಯಿಂಗ್ ಚಾರ್ಜ್ q, ಎರಡು ಚಾರ್ಜ್ ಪಾರ್ಟಿಕಲ್ ಏನಾಗ್ತಿದೆ, q. ಪ್ಲೇಸ್ ಡಿಸ್ಟೆನ್ಸ್, ಎರಡು ಡಿಸ್ಟೆನ್ಸ್ ಮಧ್ಯೆ ಇರೋ ಡಿಸ್ಟೆನ್ಸ್ ಎಷ್ಟಿದೆ, ಆರ್ ಇದೆ. ಟೂ ಸ್ಮಾಲ್ ಸ್ಪಿಯರ್ ಈಚ್ ಕ್ಯಾರಿಂಗ್ ಎ ಚಾರ್ಜ್ ಕ್ಯೂ ಆರ್ ಪ್ಲೇಸ್ ಡಿಸ್ಟೆನ್ಸ್ ಆರ್ ಅಪಾರ್ಟ್. ಎರಡು ಚಾರ್ಜ್ ಪಾರ್ಟಿಕಲ್, ಸೇಮ್ ಚಾರ್ಜ್ ಪಾರ್ಟಿಕಲ್ ಇದೆ ಅಂತಂದರೆ, ಸೊ ಒನ್ ಆಫ್ ದ ಸ್ಪಿಯರ್ ಇಟ್ ಈಸ್ ಸರ್ಕ್ಯುಲೇಟ್ ಅರೌಂಡಿಂಗ್ ದ ಅನದರ್ ಸ್ಪಿಯರ್. ಟೇಕನ್ ಅರೌಂಡ್ ಇನ್ ದ ಸರ್ಕ್ಯುಲರ್ ಪಾತ್. ಈ ಥರ ಒಂದು ಸರ್ಕ್ಯುಲರ್ ಪಾತಲ್ಲಿ ಏನಾಗ್ತಿದೆ, ಒಂದು ಸ್ಪಿಯರ್ನ ಇನ್ನೊಂದು ಸ್ಪಿಯರ್ ಸುತ್ತ ಏನು ಮಾಡ್ತಾರೆ, ರೊಟೇಟ್ ಮಾಡ್ತಾ ಇದ್ರೆ ವಾಟ್ ಇಸ್ ದ ವರ್ಕ್ ಡನ್. ವರ್ಕ್ ಡನ್ ಏನಾಗ್ತಿದೆ, ನಿಮಗೆ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಪ್ರಾಪರ್ಟೀಸ್ ಹೇಳಿದೆ. ಪ್ರಾಪರ್ಟೀಸ್ ಅನ್ನ ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್ ಅಲ್ಲಿ ಪ್ರಾಪರ್ಟೀಸ್ ಹೇಳಿದೆ. ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್ ಅಂತಂದ್ರೇನು, ದ ಚಾರ್ಜ್ ಈಸ್ ಈಕ್ವಲ್ ಆನ್ ಆಲ್ ದ ಸರ್ಫೇಸಸ್. ಎಲ್ಲ ಪೊಸಿಷನಲ್ಲೂ ಸರ್ಫೇಸ್ ಚಾರ್ಜು ಸೇಮ್ ಇದೆ. ಓಕೆ, ಇವೆರಡು ಸ್ಪಿಯರ್ ಯಾವ ಥರ ಇದೆ, ಐಡೆಂಟಿಕಲ್ ಸ್ಪಿಯರ್. ಐಡೆಂಟಿಕಲ್ ಸ್ಪಿಯರ್ ಇಂದ ಚಾರ್ಜ್ ಏನಾಗಿರುತ್ತೆ, ರಿಮೈನ್ಸ್ ಸೇಮ್. ಚಾರ್ಜ್ ರಿಮೈನ್ಸ್ ಸೇಮ್ ಇದೆ ಅಂತಂದ್ರೆ ಇವೆರಡರ ಮಧ್ಯೆ ನಮಗೆ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಏನಾಗಿರುತ್ತೆ, ಇಟ್ ಈಸ್ ಈಕ್ವಲ್. ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಈಕ್ವಲ್ ಆಗಿರೋದ್ರಿಂದ ದ ಚಾರ್ಜ್ ಪಾರ್ಟಿಕಲ್ ಇಟ್ ಡಸ್ ನಾಟ್ ಮೂವ್ ಎನಿವೇರ್. ಚಾರ್ಜ್ ಪಾರ್ಟಿಕಲ್ ಡಿಸ್ಪ್ಲೇಸ್ಮೆಂಟ್ ಆಗ್ತಾ ಇಲ್ಲ. ds is equal to 0 ಅಂತಂದ್ರೆ ದಟ್ ವರ್ಕ್ ಡನ್ ಏನಾಗಿರುತ್ತೆ, 0. ಏನಕ್ಕೆ ಅಂತಂದ್ರೆ ವರ್ಕ್ ಡನ್ W is equal to force into displacement is 0, that work is also 0. ಸೊ ಅಲ್ಲಿಗೆ ಫೋರ್ತ್ ಆಪ್ಷನ್ is the correct answer. So next one, the work done in a moving an electric charge q in an electric field does not depends upon.
ಸೊ ವರ್ಕ್ ಡನ್ ಇನ್ ಎ ಮೂವಿಂಗ್ ಎಲೆಕ್ಟ್ರಿಕ್ ಚಾರ್ಜ್, ವರ್ಕ್ ಡನ್ ಇನ್ ಎ ಮೂವಿಂಗ್ ಎಲೆಕ್ಟ್ರಿಕ್ ಚಾರ್ಜ್ ಕ್ಯೂ ಇನ್ ಎಲೆಕ್ಟ್ರಿಕ್ ಫೀಲ್ಡ್. ಏನಾಗ್ತಿದೆ, ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಇ ಇದೆ, ಈ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಒಂದು ಚಾರ್ಜ್ ಪಾರ್ಟಿಕಲ್ ಮೂವ್ ಆಗ್ತದೆ ಅಂತಂದ್ರೆ ಅದರಲ್ಲಿ ವರ್ಕ್ ಡನ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿಲ್ಲ ಅಂತ ಹೇಳಿದಾನೆ. ವರ್ಕ್ ಡನ್ ಇನ್ ಎ ಎಲೆಕ್ಟ್ರಿಕ್ ಫೀಲ್ಡ್ ಡಸ್ ನಾಟ್ ಡಿಪೆಂಡ್ಸ್ ಅಪಾನ್. ಓಕೆ, ಫಸ್ಟ್ ಒನ್ ಈಸ್ ಮಾಸ್ ಆಫ್ ದ ಪಾರ್ಟಿಕಲ್ ಅಂಡ್ ಸೆಕೆಂಡ್ ಒನ್ ಈಸ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂಡ್ ಥರ್ಡ್ ಒನ್ ಈಸ್ ಮ್ಯಾಗ್ನಿಟ್ಯೂಡ್ ಆಫ್ ದ ಚಾರ್ಜ್ ಅಂಡ್ ಫೋರ್ತ್ ಒನ್ ಆಲ್ ಆಫ್ ದಿಸ್. ಓಕೆ, ಸೊ ವರ್ಕ್ ಡನ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಚಾರ್ಜ್ ಪಾರ್ಟಿಕಲ್ ಎಲೆಕ್ಟ್ರಿಕ್ ಫೀಲ್ಡ್ ಇ ನಲ್ಲಿ ಪ್ಲೇಸ್ ಮಾಡಿದೀವಿ. ಎಲೆಕ್ಟ್ರಿಕ್ ಫೀಲ್ಡ್ ಇ ನಲ್ಲಿ ಪ್ಲೇಸ್ ಮಾಡಿದಾಗ ಸೊ ಈ ಎಲೆಕ್ಟ್ರಿಕ್ ಫೀಲ್ಡ್ ಇ ಇಂದ ಏನಾಗುತ್ತೆ, ದ ಚಾರ್ಜ್ ಪಾರ್ಟಿಕಲ್ ಮೂವಿಂಗ್ ಫ್ರಮ್ ಇನ್ಫೈನೈಟ್ ಟು ಫೈನೈಟ್. ಓಕೆ, ಇನ್ಫೈನೈಟ್ ಟು ಫೈನೈಟ್ ಆಗ್ತಿದೆ ಅಂತಂದ್ರೆ ಸೊ ಆ ವರ್ಕ್ ಡನ್ ಈಸ್ ಈಕ್ವಲ್ ಟು ವಿ ಎ ಪೊಸಿಷನ್ ಇಂದ ವಿ ಬಿ ಪೊಸಿಷನ್ ಮೂವ್ ಆಗ್ತಾ ಇದೆ. ಸೊ ದಿಸ್ ವರ್ಕ್ ಡನ್ ಇಸ್ ಡಿಪೆಂಡ್ಸ್ ಆನ್ ದ ಪೊಟೆನ್ಷಿಯಲ್ ಡಿಫರೆನ್ಸ್. ಓಕೆ, ಸೊ ದಿಸ್ ಒನ್ ಈಸ್ ರಾಂಗ್. ಸೊ ಪೊಟೆನ್ಷಿಯಲ್ ಆಗಬೇಕು ಅಂತ ಅಂದ್ರೆ ದಿಸ್ ಪೊಟೆನ್ಷಿಯಲ್ ಫಾರ್ಮುಲಾ ಏನು, ವಿ ಇಸ್ ಈಕ್ವಲ್ ಟು ಕ್ಯೂ ಬೈ 4πε0 ಆರ್ ಅಂತ ತಗೊಂತೀವಿ. ಓಕೆ, ಸೊ ಅಲ್ಲಿಗೆ ಈ ಚಾರ್ಜ್ ಮೇಲೆ ಡಿಪೆಂಡ್ ಆಗಿದೆ, ಸೊ ಅಲ್ಲಿಗೆ ಮ್ಯಾಗ್ನಿಟ್ಯೂಡ್ ಆಫ್ ದ ಚಾರ್ಜ್ ಮೇಲೆ ಡಿಪೆಂಡ್ ಆಗಿದೆ. ಸೊ ಇವೆರಡರ ಮೇಲೂ ಡಿಪೆಂಡ್ ಆಗಿದೆ ಅಂತ ಅಂದ್ರೆ ಸೊ ಇದು ನಮಗೆ ಆಪ್ಷನ್ ಆಗಲ್ಲ. ಸೊ ಅಲ್ಲಿಗೆ ಮಾಸ್ ಆಫ್ ದ ಚಾರ್ಜ್ ಪಾರ್ಟಿಕಲ್ ಮೇಲೆ ಇಟ್ ಡಸ್ ನಾಟ್ ಡಿಪೆಂಡ್ಸ್. ಅಂದ್ರೆ ನಮಗೆ ಚಾರ್ಜ್ ಮಾಸ್ ಏನು ಇಂಡಿಕೇಟ್ ಮಾಡುತ್ತೆ, ಓನ್ಲಿ ಮ್ಯಾಗ್ನಿಟ್ಯೂಡ್ನ ಇಂಡಿಕೇಟ್ ಮಾಡುತ್ತೆ. ವಾಟ್ ಇಸ್ ದ ಟೋಟಲ್ ವೆಯ್ಟ್ ಅದನ್ನು ಅಂದರೆ ಇಂಡಿಕೇಟ್ ಮಾಡುತ್ತೆ. ಸೊ ಮಾಸಿಂದ ನಮಗೆ ಯಾವುದೇ ರೀತಿ ಫೋರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಕ್ರಿಯೇಟ್ ಆಗಲ್ಲ. ಸೊ ಅಲ್ಲಿಗೆ ವರ್ಕ್ ಡನ್ ಇಟ್ ಡಸ್ ನಾಟ್ ಡಿಪೆಂಡ್ಸ್ ಆನ್ ದ ಮಾಸ್ ಆಫ್ ದ ಪಾರ್ಟಿಕಲ್. ಯಾವುದ್ರ ಮೇಲೆ ಡಿಪೆಂಡ್ ಆಗಿರಲ್ಲ, ಮಾಸ್ ಆಫ್ ದ ಪಾರ್ಟಿಕಲ್ ಮೇಲೆ ಡಿಪೆಂಡ್ ಆಗಿರಲ್ಲ. ಸೊ ಫಸ್ಟ್ ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, 3 charges minus q, capital Q and minus q are placed respectively at equal distance on a straight line. If the potential energy of the system of 3 charges is 0, then the ratio of q and q ನಿಮಗೆ ಎಷ್ಟು, ನಮಗೆ ಚಾರ್ಜ್ ಪಾರ್ಟಿಕಲ್ 3 ಚಾರ್ಜ್ ಪಾರ್ಟಿಕಲ್ ರೆಸ್ಪೆಕ್ಟಿವ್ಲಿ ಈಕ್ವಲ್ ಡಿಸ್ಟೆನ್ಸ್ ಆನ್ ಎ ಸ್ಟ್ರೈಟ್ ಲೈನ್. ಸೊ ಒಂದು ಸ್ಟ್ರೈಟ್ ಲೈನ್ ತಗೊಂಡಿದ್ದೀವಿ. ಸೊ ಇಲ್ಲಿ ನಮಗೇನಿದೆ ಮೈನಸ್ ಕ್ಯೂ ಇದೆ, ಸೊ ಇಲ್ಲಿ ಪ್ಲಸ್ ಕ್ಯಾಪಿಟಲ್ ಕ್ಯೂ ಇದೆ, ಇಲ್ಲಿ ಏನಿದೆ ಮೈನಸ್ ಕ್ಯೂ ಇದೆ. ಓಕೆ, ಇವೆರಡರ ಮಧ್ಯೆ ಇರೋ ಡಿಸ್ಟೆನ್ಸ್ ಏನು ತೊಗೊತೀರಾ, ಎಕ್ಸ್ ಅಂತ ತೊಗೊತೀವಿ. ಇವೆರಡರ ಮಧ್ಯೆ ಇರೋ ಡಿಸ್ಟೆನ್ಸ್ ಎಕ್ಸ್ ಅಂತ ತೊಗೊತೀರಾ. ಸೊ ನೆಕ್ಸ್ಟ್ ಮೈನಸ್ ಕ್ಯೂ ಮತ್ತು ಮೈನಸ್ ಕ್ಯೂ ಮಧ್ಯೆ ಇರೋ ಡಿಸ್ಟೆನ್ಸ್ 2x. ಓಕೆ, ಸೊ ಈಗ ನಮಗೇನಂತ ಹೇಳಿದಾನೆ, straight line, the potential energy of the system of 3 charges is 0. So total potential energy U is equal to, ಇದಕ್ಕಿಂತ previous problem ಮಾಡಿದ್ನಲ್ವಾ, 1/4πε0 q1 q2 divided by r plus q2 q3 divided by r12 r23 plus q3 q1 divided by r31 q1 q3 divided by r31. ಓಕೆ, ಸೊ ಇದನ್ನು ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ನಮಗೆ ಟೋಟಲ್ ಪೊಟೆನ್ಷಿಯಲ್ ಎನರ್ಜಿ ಏನಂತ ಹೇಳಿದಾನೆ, ಪೊಟೆನ್ಷಿಯಲ್ ಎನರ್ಜಿ 0. ಸೊ ಅಲ್ಲಿಗೆ 0 ಇಸ್ ಈಕ್ವಲ್ ಟು ಫಸ್ಟ್ದು 1/4πε0 ನಾವೇನಂತ ತಗೋಬೋದು, ಕೆ. ಓಕೆ, ಸೊ ಫಸ್ಟ್ ಪೊಟೆನ್ಷಿಯಲ್ ಎನರ್ಜಿ ದಿಸ್ ಒನ್ ಇಸ್ ದ q1 ಆ್ಯಂಡ್ q2. q1 ಏನಿದೆ ಮೈನಸ್ ಕ್ಯೂ, ನೆಕ್ಸ್ಟು ಕ್ಯಾಪಿಟಲ್ ಕ್ಯೂ, ಅವೆರಡರ ಮಧ್ಯೆ ಇರೋ ಡಿಸ್ಟೆನ್ಸ್ ಏನಿದೆ ಎಕ್ಸ್, ಪ್ಲಸ್ ಕೆ. this one and this one, second charge particle and third charge particle, k q minus q divided by ಅವೆರಡರ ಮಧ್ಯೆ ಇರೋ ಡಿಸ್ಟೆನ್ಸ್ ಏನಿದೆ x. ನೆಕ್ಸ್ಟ್ ಪ್ಲಸ್ third and first charge particle, first charge particle k minus q divided by what is the distance is 2x. What is the distance is 2x. ಸೊ ಅಲ್ಲಿಗೆ ನಮಗೆ ಏನಾಗುತ್ತೆ, ಮೈನಸ್ ಕೆ q divided by x minus k q divided by x minus into minus plus k q square divided by 2x. k q square divided by 2x. ಸೊ ಅಲ್ಲಿಗೆ ದಿಸ್ k q square ನ is equal, that one is equal to ಏನು 0 potential. ಸೊ ಅಲ್ಲಿಗೆ k q square divided by 2x, that one is equal to, these two are same, ಅಲ್ಲಿಗೆ 2k q divided by x,
2kq q divided by x. ನಮಗೆ ಬೇಕಾದ್ರೇನು ವಾಟ್ ಇಸ್ ದ ರೇಷಿಯೋ ಆಫ್ q and q. ಓಕೆ, ದಿಸ್ x and x can cancel, k and k get cancel, 1q and 1q get cancel. ಸೊ ಅಲ್ಲಿಗೆ q is equal to 2 ಏನಾಗುತ್ತೆ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 4q ಆಯಿತು. q is equal to 4q. So q divided by q divided by q, that one is equal to q divided by q is equal to ಏನು ಬರ್ತದೆ, ಇಟ್ ಇಸ್ ದ 1 divided by 4. q is 1 and small q is 4. ಸೊ ಅಲ್ಲಿಗೆ ನಮಗೆ ರೇಷಿಯೋ ಯಾವ ಥರ ಕೊಟ್ಟಿದ್ದಾನೆ, ಕ್ಯಾಪಿಟಲ್ q is to ಸ್ಮಾಲ್ q. ಸೊ ಅಲ್ಲಿಗೆ ಕ್ಯಾಪಿಟಲ್ q is to ಸ್ಮಾಲ್ q is equal to 1 is to 4. So this the fourth option is the correct answer. Okay. And the next 11th one, a particle A has charge plus q and particle B has charge plus 4q with each of them having the same mass m. When VA allowed to fall from rest through the same electric potential difference, the ratio of the speed VB. So ನಮಗೆ ಚಾರ್ಜ್ ಪಾರ್ಟಿಕಲ್ ಏನಾಗ್ತಿದೆ, ಫಸ್ಟ್ ಚಾರ್ಜ್ ಪಾರ್ಟಿಕಲ್ ಎ ಪೊಸಿಷನ್ ಇರೋ ಚಾರ್ಜ್ ಇಸ್ ಪ್ಲಸ್ ಕ್ಯೂ ಅಂಡ್ ಬಿ ನಲ್ಲಿರೋ ಚಾರ್ಜ್ ಇಸ್ ಪ್ಲಸ್ 4q. ಹ್ಯಾವಿಂಗ್ ದ ಸೇಮ್ ಮಾಸ್ m ಇದೆ. VA is allowed to fall from the rest through the same electric potential difference, then the ratio of speed of VB. ರೆಸ್ಟಿಂದ ಏನಾಗ್ತಿದೆ, ಪಾರ್ಟಿಕಲ್ ಮೂವ್ ಆಗ್ತಾ ಇದೆ. ಓಕೆ, ರೆಸ್ಟಿಂದ ಮೂವ್ ಆಗ್ತಿದೆ ಅಂತಂದರೆ ನಮಗೇನಾಗ್ತಿದೆ, ಪಾರ್ಟಿಕಲ್ ಮೂವ್ ಆಗ್ತಿದೆ ಅಂತಂದರೆ ಇಟ್ ಮೀನ್ಸ್ ವರ್ಕ್ ಡನ್. ದಟ್ ವರ್ಕ್ ಡನ್ ಇಸ್ ಈಕ್ವಲ್ ಟು ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ, ಕೈನೆಟಿಕ್ ಎನರ್ಜಿ, ಚೇಂಜ್ ಆಫ್ ಕೈನೆಟಿಕ್ ಎನರ್ಜಿ ಆಫ್ ಎಮ್ ವಿ ಸ್ಕ್ವೇರ್. ದೀಸ್ ವರ್ಕ್ ಡನ್ ಇಸ್ ಈಕ್ವಲ್ ಟು ಏನಂತ ತಗೋಬೋದು, ಪೊಟೆನ್ಷಿಯಲ್. ಓಕೆ, ಪೊಟೆನ್ಷಿಯಲ್ ಅಂತ ತಗೋಬೋದಾ, ದಟ್ ವರ್ಕ್ ಡನ್ ಇಸ್ ಈಕ್ವಲ್ ಟು ಪೊಟೆನ್ಷಿಯಲ್ q ಇಂಟು ವಿ. ರಿಲೇಷನ್ ಬಿಟ್ವೀನ್ ಚಾರ್ಜ್ ಅಂಡ್ ಪೊಟೆನ್ಷಿಯಲ್ q ಇಂಟು ವಿ, ದಟ್ ಒನ್ ಇಸ್ ಈಕ್ವಲ್ ಟು ಆಫ್ ಎಮ್ ವಿ ಸ್ಕ್ವೇರ್. ನಮಗೆ ಏನು ಬೇಕು ಈಗ, ರೇಷಿಯೋ ಆಫ್ ದ ವೆಲಾಸಿಟಿ. ಓಕೆ, ಸೊ ಅಲ್ಲಿಗೆ v ಇಸ್ ದ ವೆಲಾಸಿಟಿ, ದಟ್ v ಇಸ್ ಈಕ್ವಲ್ ಟು ನಮಗೆ ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನಾಗುತ್ತೆ, 2qv ಡಿವೈಡೆಡ್ ಬೈ ಎಮ್. ಸೊ ವಿ ಇಸ್ ಈಕ್ವಲ್ ಟು ಏನಾಗುತ್ತೆ, ಸ್ಕ್ವೇರ್ ರೂಟ್ ಆಫ್ 2qv ಡಿವೈಡೆಡ್ ಬೈ ಎಮ್. ಸೊ ವಾಟ್ ಇಸ್ ದ ಪೊಟೆನ್ಷಿಯಲ್ ಆಫ್ ಮಾಸ್ position A, potential at position A. So mass is same. Okay, mass is same and potential is also same. Same electric potential ಅಂತ ಕೊಟ್ಟಿದ್ದಾನ, ಸೇಮ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂಡ್ ಸೇಮ್ ಮಾಸ್. V and M both are is same. ಚೇಂಜ್ ಆಗ್ತಿರೋದು ಯಾವುದು, ಚಾರ್ಜ್. ಸೊ VA ಚಾರ್ಜ್ ಏನಿದೆ 1 ಇದೆ. ಸೊ ಅಲ್ಲಿಗೆ VA is equal to square root of 2qv divided by M. ನೆಕ್ಸ್ಟ್ VB is equal to, ಇದರಲ್ಲೂ ನಮಗೆ ಪೊಟೆನ್ಷಿಯಲ್ ಅಂಡ್ ಮಾಸ್ ಈಸ್ ಸೇಮ್ ಇರೋದ್ರಿಂದ ಚಾರ್ಜ್ ಏನಾಗ್ತಿದೆ, B is equal to 4q. So 2 into 4, 8qv divided by m. 8 into divided by m. So ratio ತಗೊಳ್ಳಿ, VA divided by VB. VA divided by VB. VA is equal to square root of 2qv divided by m. VB is equal to square root of 8qv divided by m. ಓಕೆ, ಸೊ ಅಲ್ಲಿಗೆ ದಟ್ 8qv ಏನಂತ ಬರ್ಕೋಬೋದು, VA ಡಿವೈಡೆಡ್ ಬೈ VB, ದಟ್ ಒನ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 2qv ಡಿವೈಡೆಡ್ ಬೈ m divided by square root of 4 into 2 qv divided by m. That 4 ನ ರೂಟ್ ಇಂದ ಹೊರಗಡೆ ತಗೊಂಬಂದ್ರೆ VA divided by VB is equal to square root of 2qv divided by m divided by 4 ನ ರೂಟ್ ಇಂದ ಹೊರಗಡೆ ತಗೊಂಬಂದ್ರೆ 2 into square root of 2qv divided by m. This one and this one get cancel. So VA divided by VB, that one is equal to 1:2. ಅಲ್ಲಿಗೆ ನಮಗೆ ರೇಷಿಯೋ VA is to VB, that one is equal to 1:2. So ಅಲ್ಲಿಗೆ ಫಸ್ಟ್ ಆಪ್ಷನ್ is the correct answer. 1:2 is the answer. Okay. And the next one, calculate the work done in taking a charge -2 into 10 power -9 coulomb from A to B via C in diagram. ಓಕೆ, ಸೊ ಡಯಾಗ್ರಾಮಲ್ಲಿ ನಿಮಗೆ ಏನು ಕಾಣಿಸ್ತಿದೆ, ಆರಿಜಿನಲ್ಲಿ ಒಂದು ಚಾರ್ಜ್ ಪಾರ್ಟಿಕಲ್ ಕನ್ಸಿಡರ್ ಮಾಡಿದ್ರ 8 ಮಿಲಿಕೂಲಮ್. ಸೊ ಆ 8 ಮಿಲಿಕೂಲಮ್ ಏನು ಮಾಡ್ತಿದೆ, ಒಂದು ಚಾರ್ಜ್ ಪಾರ್ಟಿಕಲ್ ಎಷ್ಟು
ಎ ಪೊಸಿಷನಿಂದ -2 ಇಂಟು 10⁻⁹ ಕೂಲಂಬ್ ಆಫ್ ಚಾರ್ಜ್ ಪಾರ್ಟಿಕಲ್ನ ಎ ಇಂದ ಸಿ ಮೇಲೆ ಅದು ಬಿಗೆ ಡಿಸ್ಪ್ಲೇಸ್ಮೆಂಟ್ ಮಾಡಿದೆ. ಸೊ ಇಷ್ಟು ಡಿಸ್ಪ್ಲೇಸ್ಮೆಂಟ್ ಮಾಡೋದಕ್ಕೆ ವಾಟ್ ಇಸ್ ದ ವರ್ಕ್ ಡನ್. ಸೊ ಎಷ್ಟು ವರ್ಕ್ ಯೂಸ್ ಆಗ್ತಿದೆ ಅಂತ ಫೈಂಡ್ ಔಟ್ ಮಾಡಬೇಕು. ಓಕೆ, ಯಾವ ಪಾಯಿಂಟಿಂದ ಯಾವ ಪಾಯಿಂಟಿಗೆ ಮೂವ್ ಆಗಿರೋದು? ಎ ಇಂದ ಬಿಗೆ. ಎ ಇಂದ ಬಿಗೆ ಮೂವ್ ಆಗ್ತಿದೆ ಅಂತಂದರೆ ಅಟ್ ವಿಚ್ ಪೊಸಿಷನ್ ಈಸ್ ಪೊಟೆನ್ಷಿಯಲ್ ಈಸ್ ಮೋರ್? ಬಿ ಈಸ್ ಮೋರ್. ವಿ ಬಿನಲ್ಲಿ ಮೋರ್ ಇರುತ್ತೆ. ಸೊ ಅಲ್ಲಿಗೆ ಚೇಂಜ್ ಆಫ್ ಪೊಟೆನ್ಷಿಯಲ್ ಈಸ್ ಈಕ್ವಲ್ ಟು ವಿ ಬಿ ಮೈನಸ್ ವಿ ಎ ಇಂಟು ಕ್ಯೂ ಮಾಡಿದ್ರೆ ವಿಲ್ ಗೆಟಿಂಗ್ ದ ವರ್ಕ್ ಡನ್ ಆಫ್ ದ ಚಾರ್ಜ್ ಪಾರ್ಟಿಕಲ್. ಓಕೆ, ಸೊ ಅಲ್ಲಿಗೆ ವಾಟ್ ಇಸ್ ದ ವಿ ಬಿ? ಸೊ ವಿ ಎ ಫೈಂಡ್ ಔಟ್ ಮಾಡಿ. ವಿ ಎ ಈಸ್ ಈಕ್ವಲ್ ಟು potential at the position A. Potential at the position A is equal to KQ divided by R. K is 9 into 10⁻⁹. What is the Q? What is the Q? 8 millicoulomb. 8 into 10⁻⁻³ divided by what is the distance? ಸೆಂಟಿಮೀಟರ್ ಇದೆ. ಇಲ್ಲಿ ನಮಗೇನಿದೆ? ಸೆಂಟಿಮೀಟರ್ ಇದೆ, ನಾಟ್ ಮೀಟರ್. ವಾಟ್ ಇಸ್ ದ ಪೊಸಿಷನ್? 3. ಸೊ 3 ಇಂಟು 10⁻⁻². ಮೀಟರಿಗೆ ಕನ್ವರ್ಟ್ ಮಾಡಿದ್ರೆ 10⁻⁻². ಸೊ ಅಲ್ಲಿಗೆ 3 1s 3 3s 8 3s 24 ಇಂಟು 10⁻⁻² ಮೇಲ್ಗಡೆ ಹೋದರೆ +2 ಆಗುತ್ತೆ. +2 ಅಂತಂದರೆ ದಿಸ್ ಒನ್ ಈಸ್ -1. ಸೊ ಇಲ್ಲಿ ಗೆಟಿಂಗ್ 24 ಇಂಟು 10⁻8 ವೋಲ್ಟ್. ಓಕೆ, ನೆಕ್ಸ್ಟು ವಿ ಬಿ. ವಿ ಬಿ is equal to KQ divided by R. That one is K is 9 into 10⁻⁹. Q is 8 into 10⁻⁻³ divided by what is the distance? 4. Okay, 4 into 10⁻⁻². Okay, 4 1s 4 2s 9 2s 18 ಇಂಟು 10⁻⁻² ಮೇಲ್ಗಡೆ ಹೋದರೆ +2 +2 -3 is -1 -1 +9 is 10⁻8 ವೋಲ್ಟ್. ಓಕೆ, ಸೊ ವಾಟ್ ಇಸ್ ದ ವರ್ಕ್ ಡನ್? W is equal to VB minus VA. VB minus VA. VB ಎಷ್ಟಿದೆ? VB is 18 into 10⁻8 minus VA ಎಷ್ಟಿದೆ? 24 into 10⁻8 ಇಂಟು -2 ಇಂಟು ಚಾರ್ಜ್ 10⁻⁻9. ಎಷ್ಟು ತಾನೇ ಚಾರ್ಜ್ ತಗೋಬೇಕಾಗಿರೋದು? 18 - 24. W is equal to -6 ಇಂಟು 10⁻8. ಚಾರ್ಜ್ ಈಸ್ -2 ಇಂಟು 10⁻⁻9. ಓಕೆ, ಸೊ ಅಲ್ಲಿಗೆ 6 2s ಮೈನಸ್ ಇಂಟು ಮೈನಸ್ ಪ್ಲಸ್ 6 2s 12 ಇಂಟು 10⁻⁻1 joules. Okay, so like W is equal to 12 into 10⁻⁻1. 12 into 10⁻⁻1 is nothing but 1.2 joules. 1.2 joules ಎಲ್ಲಿದೆ? It's the second option. ಸೊ ವರ್ಕ್ ಡನ್ ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಮೇನ್ ಇಂಪಾರ್ಟೆಂಟ್ ಥಿಂಗ್ ಯಾವ ಪಾಯಿಂಟಿಂದ ಯಾವ ಪಾಯಿಂಟಿಗೆ ಹೋಗಿದೆ ಅಂತ ತಿಳ್ಕೋಬೇಕು. ಅಲ್ಲಿ ಪೊಟೆನ್ಷಿಯಲ್, ಚೇಂಜ್ ಆಫ್ ಪೊಟೆನ್ಷಿಯಲ್ನ ಫೈನಲ್ ಪೊಸಿಷನ್ ಎಲ್ಲಿಗೆ ಹೋಗಿ ಪಾರ್ಟಿಕಲ್ ರೀಚ್ ಆಗಿದೆ, ಆ ಪೊಟೆನ್ಷಿಯಲ್ ಮೈನಸ್ ಎಲ್ಲಿಂದ ಪಾರ್ಟಿಕಲ್ ಬಂದಿದೆ ಆ ಪೊಟೆನ್ಷಿಯಲ್ನ ಮಾಡಿ ಯಾವ ಚಾರ್ಜ್ ಪಾರ್ಟಿಕಲ್ನ ಬ್ರಿಂಗ್ ಮಾಡಿದ್ದೀವಿ ಅದನ್ನು ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ ಗೆಟಿಂಗ್ ದ ವರ್ಕ್ ಡನ್. ಓಕೆ, ನೆಕ್ಸ್ಟು 13th one. 1000 small water drops each of capacitance C joined together to form one large spherical drop. The capacitance of bigger sphere is. Okay, so ಇಲ್ಲಿ ನಮಗೆ ಏನಾಗಿದೆ? This one is the one small drop. Okay, one small drop capacitance ನ ನಾವೇನು ತಗೊಂತೀವಿ? ಕೆಪಾಸಿಟೆನ್ಸ್ ಆಫ್ ಸ್ಮಾಲ್ ಡ್ರಾಪ್ ಸ್ಪೆರಿಕಲ್ ಸ್ಪಿಯರ್ ಅಂತ ತಗೊಂಡಾಗ ಕೆಪಾಸಿಟೆನ್ಸ್ ಆಫ್ ದ ಸ್ಪಿಯರ್ ಈಸ್ 4πε0r. C is 4πε0r. ಒನ್ ಸ್ಮಾಲ್ ಡ್ರಾಪ್ದು ನಮಗೆ ಕೆಪಾಸಿಟೆನ್ಸ್ ಎಷ್ಟಿದೆ? 4πε0r. ನಿಮಗೆ ಈ ಚಾಪ್ಟರ್ಲಿ ಫಸ್ಟ್ಗೆ ಡಿರೈವ್ ಮಾಡಿದ್ನಲ್ಲ ಕೆಪಾಸಿಟೆನ್ಸ್ ಆಫ್ ದ ಸ್ಪಿಯರ್. ಓಕೆ, 4πε0r. ಸೊ ಇಲ್ಲಿ ಏನು ಫಾರ್ಮೇಷನ್ ಆಗಿದೆ? 100 ಸ್ಮಾಲ್ ಆಯಿಲ್ ಡ್ರಾಪ್ಸ್. ಸೊ 1 2 3 ಈ ಥರ 1000 ನಂಬರ್ ಆಫ್ ವಾಟರ್ ಡ್ರಾಪ್ಸ್. ಇಟ್ ಈಸ್ ದ ಫಾರ್ಮ್ ಆಫ್ ಒನ್ ಬಿಗ್ ಸ್ಪಿಯರ್. ಒನ್ ಬಿಗ್ ಸ್ಪಿಯರ್ನ ಫಾರ್ಮೇಷನ್ ಮಾಡಿದೆ. ಓಕೆ, ಒನ್ ಬಿಗ್ ಸ್ಪಿಯರ್ ಫಾರ್ಮೇಷನ್ ಮಾಡಿದೆ ಅಂತಂದರೆ ಸೊ ಇಲ್ಲಿ ಏನಂತ ಹೇಳ್ಬೋದು? ವಾಲ್ಯೂಮ್ ಆಫ್ ದ 1000 ಸ್ಪಿಯರ್ ಈಸ್ ಈಕ್ವಲ್ ಟು ದ ವಾಲ್ಯೂಮ್ ಆಫ್ ದ ಒನ್ ಬಿಗ್ ಸ್ಪಿಯರ್. ಓಕೆ, ಸೊ ಫಸ್ಟ್ ಸ್ಮಾಲ್ ಸ್ಪಿಯರ್ ರೇಡಿಯಸ್ ಈಸ್ ಟೇಕನ್ ಆಸ್ ಸ್ಮಾಲ್ ಆರ್. ಬಿಗ್ ಸ್ಪಿಯರ್ದು ರೇಡಿಯಸ್ನ ನಾವೇನು ತೊಗೊತೀವಿ? ಕ್ಯಾಪಿಟಲ್ ಆರ್ ಅಂತ ತೊಗೊತೀವಿ. ಓಕೆ, ವ್ಯಾಲ್ಯೂಮ್ ಆಫ್ ದ ಸ್ಪಿಯರ್ ಏನು ತೊಗೊತೀರಾ? ವಾಲ್ಯೂಮ್ ಆಫ್ ದ ಸ್ಪಿಯರ್ ಈಸ್ 4/3πr3.
4/3 pi r cube. ಸೊ ಎಷ್ಟು ಡ್ರಾಪ್ಸ್ ಆಫ್ ವಾಟರ್ ಫಾರ್ಮೇಷನ್ ಆಗಿರೋದು 1000 ಡ್ರಾಪ್ಸ್. 1000 ಡ್ರಾಪ್ಸ್ ಆಫ್ ವಾಟರ್ ಇಂದ ನಮಗೆ ಏನು ಬಂದಿದೆ, ಒಂದು ಬಿಗ್ ಸ್ಪಿಯರ್ ಫಾರ್ಮೇಷನ್ ಆಗಿದೆ. ಅದರದ್ದು ವಾಲ್ಯೂಮ್ ಈಸ್ 4/3 pi r cube. ಸೊ 4/3 pi get cancel. 1000 ನಾವೇನು ಬರ್ಕೋಬಹುದು, 10 power cube r cube, that one is equal to r cube. Okay, all side cube get cancel. 10r is equal to capital R. 10r is equal to capital R. So ಅಲ್ಲಿಗೆ what is the capacitance of the sphere, big sphere? C dash is equal to 4 pi epsilon naught capital R. That one is 4 pi epsilon naught. Capital R is equal to ಏನಿದೆ, 10 into R. Capital R is equal to 10 into R. So 10 into 4 pi epsilon naught small r. This 4 pi epsilon naught small r, it is nothing but capacitance of the small capacitor. Okay, small water drop to capacitor ಆದರೆ, so C dash is equal to 10 into C. C dash is equal to 10 into C. This is the second option is the correct answer. Okay, second option is correct answer. The next one, two parallel plate capacitors have their plate areas 100 cm square and 500 cm square respectively. If they have same charge and potential and the distance between the plates of the first capacitor is 0.5 millimeter, then the distance between the second capacitor is. So ಇಲ್ಲಿ two parallel plate capacitors ಇದೆ. ಫಸ್ಟ್ ಒಂದು ಪ್ಲೇಟ್ ಇದೆ, ಇನ್ನೊಂದು ಅನದರ್ ಪ್ಲೇಟ್ ಇದೆ. ಓಕೆ, ಸೊ ಫಸ್ಟ್ ಪ್ಲೇಟ್ದು ಏರಿಯಾ ಎ ಇಸ್ ಈಕ್ವಲ್ ಟು ಎಷ್ಟಿದೆ, 100 ಸೆಂಟಿಮೀಟರ್ ಸ್ಕ್ವೇರ್. ಸೊ ಸೆಕೆಂಡ್ ಪ್ಲೇಟ್ದು ಏರಿಯಾ ಎ ಇಸ್ ಈಕ್ವಲ್ ಟು A2, ದಿಸ್ ಒನ್ ಈಸ್ A1 and this one is A2 is equal to 500 ಸೆಂಟಿಮೀಟರ್ ಸ್ಕ್ವೇರ್ ಇದೆ. ಓಕೆ, ಸೊ ಇಫ್ ದೇ ಹ್ಯಾವ್ ಸೇಮ್ ಚಾರ್ಜ್, ಇದ್ರ ಮಧ್ಯೆ ನಮಗೆ ಸ್ಟೋರೇಜ್ ಆಗ್ತಿರೋ ಚಾರ್ಜ್ ಈಸ್ ಎಷ್ಟಿದೆಯೋ ಇಲ್ಲೂ ನಮಗೆ ಚಾರ್ಜ್ ಈಸ್ ಸೇಮ್. ಆ್ಯಂಡ್ ಪೊಟೆನ್ಷಿಯಲ್, ಇದಕ್ಕೆ ಅಪ್ಲೈ ಮಾಡಿರೋ ಪೊಟೆನ್ಷಿಯಲ್ ಏನಿದೆ ವಿ, ಒಂದು 100 ವೋಲ್ಟ್ಸ್ ಅಪ್ಲೈ ಮಾಡಿದ್ದೀವಿ ಅಂತಂದರೆ ಇದಕ್ಕೂ ನಾವು ಎಷ್ಟು ಅಪ್ಲೈ ಮಾಡಿದ್ದೀವಿ, 100 ವೋಲ್ಟ್ಸ್ ಪೊಟೆನ್ಷಿಯಲ್ನೇ ಅಪ್ಲೈ ಮಾಡಿದ್ದೀವಿ. ಓಕೆ, ಆ್ಯಂಡ್ ಇವೆರಡರ ಮಧ್ಯೆ ಇರೋ ಡಿಸ್ಟೆನ್ಸ್, ಫಸ್ಟ್ ಕೆಪಾಸಿಟರ್ ಡಿಸ್ಟೆನ್ಸ್ ಎಷ್ಟಿದೆ, 0.5 millimeter. ಆದರೆ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಸೆಕೆಂಡ್ ಕೆಪಾಸಿಟರ್ ಎಷ್ಟು, ಡಿಸ್ಟೆನ್ಸ್ ಬಿಟ್ವೀನ್ ದ ಸೆಕೆಂಡ್ ಕೆಪಾಸಿಟರ್ ಎಷ್ಟು. ಓಕೆ, ಸೊ ಅಲ್ಲಿಗೆ ಕೆಪಾಸಿಟೆನ್ಸ್ ಆಫ್ ದ ಕೆಪಾಸಿಟರ್ ಸಿ ಇಸ್ ಈಕ್ವಲ್ ಟು ಎಕ್ಸೆಲ್ ನಾಟ್ ಎ ಡಿವೈಡೆಡ್ ಬೈ ಡಿ. ಎಕ್ಸೆಲ್ ನಾಟ್ ಎ ಡಿವೈಡೆಡ್ ಬೈ ಡಿ. ಈಗ ನಾವೇನು ತೊಗೊತೀರಾ, ಬೋತ್ ಅಲ್ಲಿ ಚಾರ್ಜ್ ಈಸ್ ಸೇಮ್, ಚಾರ್ಜು ಪೊಟೆನ್ಷಿಯಲ್ ಈಸ್ ಸೇಮ್ ಅಂತ ಅಂದರೆ ನಿಮಗೆ ಸಿ ಇಸ್ ಈಕ್ವಲ್ ಟು ಏನು ತೊಗೊತೀವಿ, ಸಿ ಇಸ್ ಈಕ್ವಲ್ ಟು ಕ್ಯೂ ಬೈ ವಿ. ಹೌದಾ, ಸಿ ಇಸ್ ಈಕ್ವಲ್ ಟು ಕ್ಯೂ ಬೈ ವಿ. ಕ್ಯೂ ಇಸ್ ಈಕ್ವಲ್ ಟು ಸಿ ವಿ ಅಂತಂದರೆ ಸಿ ಇಸ್ ಈಕ್ವಲ್ ಟು ಕ್ಯೂ ಬೈ ವಿ. ಅಲ್ಲಿ ಏನಂತ ಹೇಳಿದಾನೆ, ಚಾರ್ಜ್ ಆ್ಯಂಡ್ ಪೊಟೆನ್ಷಿಯಲ್ ಸೇಮ್ ಚಾರ್ಜ್ ಆ್ಯಂಡ್ ಪೊಟೆನ್ಷಿಯಲ್ ಅಂತಂದರೆ ಎರಡರಲ್ಲೂ ಚಾರ್ಜ್ ಆ್ಯಂಡ್ ಪೊಟೆನ್ಷಿಯಲ್ ಸೇಮ್ ಇದೆ ಅಂತಂದರೆ ಕೆಪಾಸಿಟೆನ್ಸ್ ಏನಾಗಿರುತ್ತೆ, ಕೆಪಾಸಿಟೆನ್ಸ್ ಆಲ್ಸೋ ಸೇಮ್. ಚಾರ್ಜ್ ಆ್ಯಂಡ್ ಪೊಟೆನ್ಷಿಯಲ್ ಸೇಮ್ ಇದೆ ಅಂತಂದರೆ ಕೆಪಾಸಿಟೆನ್ಸ್ ಆಲ್ಸೋ ಸೇಮ್. ಅಲ್ಲಿಗೆ C1 ಕೆಪಾಸಿಟೆನ್ಸ್ ಇಸ್ ಈಕ್ವಲ್ ಟು C2. ಸೊ ಅಲ್ಲಿಗೆ ಎಕ್ಸೆಲ್ ನಾಟ್ A1 ಡಿವೈಡೆಡ್ ಬೈ D1 ದಟ್ ಒನ್ ಇಸ್ ಈಕ್ವಲ್ ಟು ಎಕ್ಸೆಲ್ ನಾಟ್ A2 ಡಿವೈಡೆಡ್ ಬೈ D2. ಓಕೆ, ಎಕ್ಸೆಲ್ ನಾಟ್ ಗೆಟ್ ಕ್ಯಾನ್ಸಲ್. ಸೊ ಇಲ್ಲಿ ನಮಗೆ ಇನ್ನೇನು ಉಳ್ಕೊಂಡಿರುತ್ತೆ, A1 ಬೈ D1 ಇಸ್ ಈಕ್ವಲ್ ಟು A2 ಬೈ D2. A1 ಎಷ್ಟಿದೆ, 100 ಡಿವೈಡೆಡ್ ಬೈ D1 ಈಸ್ 0.5 ದಟ್ ಒನ್ ಈಸ್ ಈಕ್ವಲ್ ಟು A2 ಎಷ್ಟಿದೆ, 500 ಡಿವೈಡೆಡ್ ಬೈ D2 ಈಸ್ ಟೇಕನ್ ಆಸ್ D. ಸೊ ಅಲ್ಲಿಗೆ ದ D 100 ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 100D ಈಸ್ ಈಕ್ವಲ್ ಟು 500 ಇಂಟು 0.5. 500 ಇಂಟು 0.5 ಅಂತಂದರೆ 250. 500 0.5 ಇಸ್ ನಥಿಂಗ್ ಬಟ್ 1/2. ಸೊ ಅಲ್ಲಿಗೆ ಎಷ್ಟು ಬರುತ್ತೆ, 250 ಬರುತ್ತೆ. ದ ಡಿ ಇಸ್ ಈಕ್ವಲ್ ಟು 250 ಡಿವೈಡೆಡ್ ಬೈ 100. ಸೊ ಅಲ್ಲಿಗೆ ಡಿ ಇಸ್ ಈಕ್ವಲ್ ಟು ಎಷ್ಟು ಬರ್ತದೆ, 2.5
2.5 ಇಲ್ಲಿ ಡಿ ನಾವು ಯಾವ್ದ್ರಲ್ಲಿ ತಗೊಂಡಿರೋದು ಮಿಲಿಮೀಟರ್. ಸೊ 2.5 ದಟ್ ಒನ್ ಈಸ್ 2.5 ಮಿಲಿಮೀಟರ್. ಓಕೆ, ನಿಮಗೆ ಏನಾದರೂ ಕೊಟ್ಟಿದ್ದಾರೆ ಇಲ್ಲ ಆಪ್ಷನ್ನು 1 ಇದು ಆಗಲ್ಲ 0.15 ನಿಮಗೆ ಸೆಂಟಿಮೀಟರ್ ಫಾರ್ಮೇಷನ್ ಕೊಟ್ಟಿದ್ದಾರೆ ಅಂತಂದರೆ ದ ಡಿ ಈಸ್ ಈಕ್ವಲ್ ಟು 0.25 ಸೆಂಟಿಮೀಟರ್. ಸೊ ಡಿ ಇಸ್ ದ 0.25 centimeter is the fourth option is correct. Okay, next one. In the circuit shown below, C1 is equal to 10 millifarad and C2 is equal to C2 is equal to C3 is equal to 20 millifarad and C4 is equal to 40 millifarad. If the charge on C1 is 20 millicoulomb, then potential difference between X and Y is. Okay, so ನಮಗೆ ಚಾರ್ಜ್ C1 ಕೆಪಾಸಿಟೆನ್ಸ್ ಎಷ್ಟಿದೆ 10 millifarad and C2 is 20 millifarad. Okay, and C3 20 millifarad and C4 is 40 millifarad. Okay, so what is the charge? Q1 is equal to ಎಷ್ಟು ಕೊಟ್ಟಿದ್ದಾನೆ 20 millicoulomb. ಓಕೆ, C1 and C3 ಅಲ್ಲಿಗೆ C1 ಅಲ್ಲಿ ಪೊಟೆನ್ಷಿಯಲ್ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡ್ಕೊಂಬಿಡೋಣ. ಅಲ್ಲಿಗೆ V1 is equal to Q1 by C1. ಓಕೆ, Q1 ಎಷ್ಟಿದೆ 20 divided by 10. 20 into 10 power minus 3 into 10 power minus 3 minus 3 get cancel 2 volts. ಓಕೆ, V1 is equal to 2 volts. ಸೊ ಅಲ್ಲಿ ಕೆಪಾಸಿಟೆನ್ಸ್ ಇವೆರಡು C1 and C3 ಆರ್ ಕನೆಕ್ಟೆಡ್ ಇನ್ ಯಾವ ಥರ ಇದೆ C3 ಅಂದರೆ ಸೀರೀಸ್ ಕನೆಕ್ಷನ್ ಅಂತಂದರೆ ಚಾರ್ಜ್ ಈಸ್ ಸೇಮ್. ಚಾರ್ಜ್ ಸೇಮ್ ಆಗಿದೆ ಅಂತಂದರೆ Q3 ಈಸ್ ಆಲ್ಸೋ ಈಕ್ವಲ್ ಟು 20 millicoulomb. ಆ್ಯಂಡ್ ನೆಕ್ಸ್ಟು these combination is parallel. C1 C3 combination, C2 C4 combination is parallel. ಸೊ ಇಲ್ಲಿ ಎಷ್ಟು ವೋಲ್ಟೇಜ್ ಹೋಗ್ತಾ ಇದೆ ಅಷ್ಟೇ ವೋಲ್ಟೇಜ್ ಇಲ್ಲೂ ಬರ್ತಾ ಇದೆ. ಓಕೆ, ಅಷ್ಟೇ ವೋಲ್ಟೇಜ್ ಇಲ್ಲೂ ಬರ್ತಾ ಇದೆ ಅಂತಂದರೆ ಈ ಪೊಸಿಷನಲ್ಲಿ ನಮಗೆ ವೋಲ್ಟೇಜ್ ಎಷ್ಟು ಬರ್ತದೆ 2 volts ಬರ್ತದೆ. ಓಕೆ, C1 ಅಲ್ಲಿ ಎಷ್ಟು ವೋಲ್ಟೇಜ್ ಬರ್ತದೋ C2 ನಲ್ಲೂ ಅಷ್ಟೇ ವೋಲ್ಟೇಜ್ ಬರ್ತದೆ. ನಮಗೇನು ಬೇಕು, ವಾಟ್ ಇಸ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ X ಅಂಡ್ Y. ಸೊ ಈ ಪಾಯಿಂಟಿನಿಂದ ತಗೊಳ್ಳಿ, ಈ ಪಾಯಿಂಟಲ್ಲಿಂದ ತಗೊಳ್ಳಿ. ಸೊ ಅಲ್ಲಿಗೆ ಚೇಂಜ್ ಆಫ್ ಪೊಟೆನ್ಷಿಯಲ್ ಡೆಲ್ಟಾ V is equal to V1 plus V2. ಸೊ ಅಲ್ಲಿಗೆ V1 is equal to ಏನು ತಗೊಂತೀರಾ Q1 by C1 plus V2 ಅಥವಾ ಅಲ್ಲಿ ಏನಿದೆ 3 ಇದೆಯಲ್ವಾ V3 ತಗೊಳ್ಳಿ Q3 divided by C3. ಓಕೆ, Q1 is equal to 20 into 10 power minus 3 divided by capacitance 10 into 10 power minus 3 plus Q3 ಎಷ್ಟಿದೆ 20 into 10 power minus 3 divided by charge is 20 into 10 power minus 3. So this one is 2 minus 3 get cancelled, this one get cancelled, 10 2s plus 20 21s. That one is total potential is equal to 3 volt. So 3 volt is between X and Y. This is the correct answer. Second option is the correct answer. Next one, two identical capacitors are connected in parallel across the potential difference V. After they are fully charged, the positive plate of the first capacitor is connected to the negative plate of the second and negative plate of the first capacitor is connected to the positive plate of the other. The loss of energy will be. So ನಮಗೇನಾಗ್ತಿದೆ ಫಸ್ಟು 2 ಕೆಪಾಸಿಟರ್ನ ಕನೆಕ್ಟ್ ಮಾಡಿದ್ರೆ 2 ಕೆಪಾಸಿಟರ್ನ ಕನ್ಸಿಡರ್ ಮಾಡ್ಕೊಂಡಿದ್ದೀವಿ. 2 ಕೆಪಾಸಿಟರ್, this one is the first one and another one is second one. These are all connected. ಎರಡು ಕನೆಕ್ಟ್ ಮಾಡಿದ್ದೀವಿ. This one is positive and this one is also positive, negative. 2 identical capacitors connected in parallel across the potential difference V. ಸೊ ಇವೆರಡರ ಮಧ್ಯೆ ನಮಗೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಏನಿದೆ V ಇದೆ. ಓಕೆ, ಸೊ ಇವೆರಡು ಏನಾಗ್ತಿದೆ ಚಾರ್ಜ್ ಸ್ಟೋರೇಜ್ ಆಗ್ತಾ ಹೋಗುತ್ತೆ. ಸೊ ಚಾರ್ಜ್ ಸ್ಟೋರೇಜ್ ಆಗ್ತಿದೆ ಅಂದರೆ ಫಸ್ಟಿಂದ ನಮಗೆ ಏನು ಸ್ಟೋರೇಜ್ ಆಗ್ತಿದೆ ಸೆಕೆಂಡಿಂದಲೂ ಸ್ಟೋರೇಜ್ ಆಗುತ್ತೆ. ಅವೆರಡನ್ನ ಆ್ಯಡ್ ಮಾಡಿದ್ರೆ ನಮಗೆ ಟೋಟಲ್ ಎನರ್ಜಿ ಸಿಗುತ್ತೆ. ಓಕೆ, ಟೋಟಲ್ ಎನರ್ಜಿ UI ಇನಿಷಿಯಲಿ ಟೋಟಲ್ ಎನರ್ಜಿ UI is equal to half CV² plus half CV². ದಟ್ ಒನ್ is equal to ಏನಾಯಿತು CV² ಆಯಿತು.
ಹಾಫ್ ಸಿ ವಿ ಸ್ಕ್ವೇರ್ ಆ್ಯಂಡ್ ಹಾಫ್ ಸಿ ಸ್ಕ್ವೇರ್ ಟೋಟಲ್ ಇನಿಷಿಯಲ್ ಎನರ್ಜಿ ಸಿ ವಿ ಸ್ಕ್ವೇರ್. ದೆನ್ ನೆಕ್ಸ್ಟ್ ಏನಂತ ಹೇಳಿದಾನೆ, ಫಸ್ಟ್ ಕೆಪಾಸಿಟರ್ ಇಸ್ ಕನೆಕ್ಟೆಡ್ ಟು ದ ನೆಗೆಟಿವ್ ಪ್ಲೇಟ್ ಆಫ್ ದಿ ಸೆಕೆಂಡ್. ಓಕೆ, ಸೊ ಅಲ್ಲಿಗೆ ಪಾಸಿಟಿವ್ ನೆಗೆಟಿವ್, this one is ಎರಡು ಕೆಪಾಸಿಟರ್, ಪಾಸಿಟಿವ್ ಪ್ಲೇಟ್ ಆಫ್ ದ ಫಸ್ಟ್ ಕೆಪಾಸಿಟರ್ ಇಸ್ ಕನೆಕ್ಟೆಡ್ ಟು ನೆಗೆಟಿವ್ ಪ್ಲೇಟ್ ಆಫ್ ದ ಸೆಕೆಂಡ್ ಕೆಪಾಸಿಟರ್, ನೆಗೆಟಿವ್ ಪ್ಲೇಟ್ ಆಫ್ ದ ಫಸ್ಟ್ ಕೆಪಾಸಿಟರ್ ಇಸ್ ಕನೆಕ್ಟೆಡ್ ಟು ಪಾಸಿಟಿವ್ ಪ್ಲೇಟ್ ಆಫ್ ದ ಸೆಕೆಂಡ್ ಕೆಪಾಸಿಟರ್. ಸೊ ವಾಟ್ ಇಟ್ ಹ್ಯಾಪನ್, ಸೊ ಇಲ್ಲಿ ನಮಗೆ ಚಾರ್ಜ್ ಇಸ್ ಈಕ್ವಲ್ ಟು ಸಿ ವಿ ಬರುತ್ತೆ, ಕ್ಯೂ ಇಸ್ ಈಕ್ವಲ್ ಟು ಸಿ ವಿ, ಆ್ಯಂಡ್ ನೆಗೆಟಿವ್ ಪೊಟೆನ್ಷಿಯಲಿಂದ ನಮಗೆ ಚಾರ್ಜ್ ಏನು ಬರುತ್ತದೆ, ಮೈನಸ್ ಸಿ ವಿ ಬರುತ್ತೆ. ಓಕೆ, ಆ್ಯಂಡ್ ಹಿಯರ್ ಈಸ್ ಮೈನಸ್ ಸಿ ವಿ and here is plus CV. So both are get cancel. So ಅಲ್ಲಿಗೆ total energy of the final after connection of interconnection total energy ಏನಾಗುತ್ತೆ, 0 ಆಗುತ್ತೆ. ಸೊ ಅಲ್ಲಿಗೆ what is the energy difference, delta U is equal to UF UI minus UF. ಇನಿಷಿಯಲಿ ನಮಗೆ ಏನು ಎನರ್ಜಿ ಇದೆ, ಸಿ ವಿ ಸ್ಕ್ವೇರ್ ಮೈನಸ್ 0, ಸಿ ವಿ ಸ್ಕ್ವೇರ್ ಮೈನಸ್ 0 ಅಂತಂದರೆ ದಟ್ ಎನರ್ಜಿ ಲಾಸ್ ಡೆಲ್ಟಾ ಯು ಇಸ್ ಈಕ್ವಲ್ ಟು ಸಿ ವಿ ಸ್ಕ್ವೇರ್. ಸೊ ಅಲ್ಲಿಗೆ ಸೆಕೆಂಡ್ ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಸೆಕೆಂಡ್ ಆಪ್ಷನ್ ಏನಾಗಿರುತ್ತೆ, ಕರೆಕ್ಟ್ ಆನ್ಸರ್ ಆಗಿದೆ. ಸೊ ಥ್ಯಾಂಕ್ ಯು.